ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾದಂತಹ ಈ ಕುಂಭರಾಶಿ ಜಾತಕರ 2025ನೇ ವರ್ಷದ ರಾಶಿ ಭವಿಷ್ಯವನ್ನು ನಾವೀಗ ತಿಳ್ಕೊಳ್ಳೋಣ. ಈಗ 5.5 ವರ್ಷದಿಂದ ನೀವು ಈ 7.5 ತುಂಬಾ ಅನುಭವಿಸಿದ್ದೀರಾ. ತುಂಬಾ ಏನೇನೋ ತೊಂದರೆಗಳು, ಕಾರ್ಯಭಂಗಗಳು, ಧನ ನಷ್ಟ, ಮಾನ ನಷ್ಟ, ದುಡ್ಡಾಡ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಏಕೆಂದ್ರೆ ತಲೆ ಮೇಲೆ ನಿಮ್ಮ ರಾಶ್ಯಾಧಿಪ ಆಗಿರುವಂತಹ ಶನಿ ಈ 7.5 ಪ್ರಾಬ್ಲಮ್ನಿಂದ ನೀವು ಇಲ್ಬಾರದಂತಹ ಕಷ್ಟಗಳನ್ನು ನೋಡಿದ್ದೀರಾ, ಅನುಭವಿಸಿದ್ದೀರಾ. ನೋಡಿ, ಯಾವುದಾದ್ರೂ ಅಷ್ಟೇ ಒಂದು ಕಠಿಣವಾದ ಸಮಸ್ಯೆ ಮೊದಲನೇ ಬಾರಿ ಇಲ್ಲ ಎರಡನೇ ಬಾರಿ ಅನುಭವಿಸುವಾಗ ಸ್ವಲ್ಪ ಕಷ್ಟ ಇರುತ್ತೆ. ಆದ್ಮೇಲೆ ಏನಾಗುತ್ತೆ, ಅದು ಅಭ್ಯಾಸ ಆಗ್ಬಿಡುತ್ತೆ. ಆ ಥರ ನಿಮಗೆ ಆ ಕಷ್ಟಗಳು, ಆ ತೊಂದರೆಗಳು ಅಭ್ಯಾಸ ಆಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ ಅಂತ 7.5 ಬಾಧೆಯಿಂದ ನೀವು ನರಳುತ್ತಿದ್ದೀರಾ. ಅಂಥವರಿಗೆ ಈ ವರ್ಷ ಒಂದು ಒಳ್ಳೆಯ ಶುಭವಾರ್ತೆಯನ್ನು ಕೊಡ್ತಾ ಇದೆ. ಆ ವಿಷಯಗಳು ನಾವು ಪೂರ್ತಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಯಾರು ಕುಂಭರಾಶಿಗೆ ಸಲ್ಲುತ್ತಾರೆ ಅನ್ನೋ ವಿಷಯವನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಶನಿ ಅಧಿಪತಿ ಆಗಿರುವಂತಹ ಕುಂಭರಾಶಿಯವರು ಧನಿಷ್ಠ ನಕ್ಷತ್ರದ 3ನೇ 4ನೇ ಪಾದದಲ್ಲಿ ಜನಿಸಿದವರು, ಶತಭಿಷ ನಕ್ಷತ್ರದ 1ನೇ 2ನೇ 3ನೇ ಮತ್ತು 4ನೇ ಪಾದದಲ್ಲಿ ಜನಿಸಿದವರು, ಮತ್ತು ಪೂರ್ವಭಾದ್ರ ನಕ್ಷತ್ರದ 1ನೇ 2ನೇ ಮತ್ತು 3ನೇ ಪಾದದಲ್ಲಿ ಜನಿಸಿದವರು ಈ ಕುಂಭರಾಶಿಗೆ ಸಲ್ಲುತ್ತಾರೆ. ಈ ಕುಂಭರಾಶಿಯವರ ಗುಣ ಯಾವ ತರ ಇರುತ್ತೆ, ಸ್ವಭಾವ ಯಾವ ತರ ಇರುತ್ತಂದ್ರೆ, ಇವರು ತುಂಬಾ ಕಷ್ಟಪಟ್ಟು ಸಾಧನೆಗಳನ್ನು ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ, ತುಂಬಾ ಡೆಡಿಕೇಟೆಡ್ ಆಗಿರ್ತಾರೆ. ಅವರು ಮಾಡುವಂತಹ ಕೆಲಸಗಳಲ್ಲಿ ನಿಯತ್ತಾಗಿರ್ತಾರೆ. ಒಂದು ಕಂಪ್ಲೀಟ್ ಮಾಡಿ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಿದ್ರೆ ಹೇಳಿರೋ ಸಮಯಕ್ಕೆ ಮುಂಚೆನೆ ಇವರು ಕಂಪ್ಲೀಟ್ ಮಾಡಿರ್ತಾರೆ. ಅಂತಹ ಕಷ್ಟಪಟ್ಟು ಹಾರ್ಡ್ ವರ್ಕಿಂಗ್ ಅನ್ನೋದನ್ನ ಇವರು ಬಿಲೀವ್ ಮಾಡ್ತಾರೆ. ಕಷ್ಟಜೀವಿಗಳು. ಮತ್ತೆ ಇವರು ಒಂಥರ ಒರಟು ಹಠವಾದಿಗಳು. ಬೇಡಪ್ಪ ಅದನ್ನು ಮಾಡಬೇಡ ಅಂದ್ರೆ ಇಲ್ಲ ನಾನು ಮಾಡಿ ತೋರಿಸ್ತೀನಿ, ಬೇಡಪ್ಪ ಆ ದಾರಿಯಲ್ಲಿ ಹೋಗ್ಬೇಡ ಅಂದ್ರೆ ಇಲ್ಲ ನನಗೆ ಗೊತ್ತು ನನಗೆ ಹೋಗ್ತೀನಿ ಅಂತ ಒಂದು ಹಠವಾದಿಗಳು ಅನ್ಬೋದು, ಒಂದು ಒರಟುತನ ಅನ್ನೋದು ಈ ಕುಂಭರಾಶಿ ಜಾತಕರಲ್ಲಿ ನಾವು ಕಾಣಬಹುದು. ಇವರು ತುಂಬಾ ನಿಯತ್ತಾಗಿರ್ತಾರೆ. ಮಾತಿನ ಮೇಲೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದರಲ್ಲಾಗ್ಲಿ, ಇಲ್ಲ ಮಾಡಿರುವಂತಹ ಕೆಲಸ, ನಾನು ಈ ಕೆಲಸ ಮಾಡ್ತೀನಿ ಅಂದ್ರೆ ಆ ಕೆಲಸಗಳನ್ನು ಮಾಡೋದ್ರಲ್ಲಾಗ್ಲಿ ನಿಯತ್ತಾಗಿ ಜೀವನ ಮಾಡ್ತಾ ಇರುವಂತವರು ಈ ಕುಂಭರಾಶಿ ಜಾತಕದವರು. ತುಂಬಾ ಬ್ರಾಡ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಕುಂಚಿತ ಮನಸ್ತತ್ವ ಇವರಿಗೆ ಇರುವುದಿಲ್ಲ. ಮತ್ತೆ ಓಪನ್ ಮೈಂಡೆಡ್ ಪೀಪಲ್ ಇವರು. ಯಾವುದು ಒಳಗಡೆ ಒಂದು ಹೊರಗಡೆ ಒಂದು ಮತ್ತೆ ಆ ಥರ ಯಾವುದೂ ಇಲ್ಲ. ಯಾವುದನ್ನು ತಗೊಂಡು ಯಾವುದು ವಿಷಯ ಹೇಳಿದ್ರು ಅದನ್ನೊಂದು ಪಾಸಿಟಿವ್ ಆಗಿ ನೋಡ್ತಾ, ಅದನ್ನೊಂದು ಪಾಸಿಟಿವ್ ಆಗಿ ಮಾಡ್ಕೊಳ್ತಾ, ಹೆಂಗಾದ್ರೂ ಸರಿ ಏನಾದ್ರೂ ಅನ್ಕೊಳ್ಳಿ ಬಿಡು, ನಮ್ಗೇನೋ ನಮ್ಮ ಕೆಲಸ ನಾವು ಮಾಡೋಣ ಅಂತ ಒಂದು ಓಪನ್ ಮೈಂಡ್ ಇಟ್ಕೊಂಡು ಇರ್ತಾರೆ ಈ ಕುಂಭರಾಶಿಯವರು. ಇವರು ಹೊಸ ವಿಷಯಗಳನ್ನ ತಿಳ್ಕೋಬೇಕು ಅನ್ನೋ ಒಂದು ಜ್ಞಾನ, ಒಂದು ಎಕ್ಸೈಟ್ಮೆಂಟ್ ಇವರಿಗೆ ತುಂಬಾ ಇರುತ್ತೆ. ಹೊಸ ವಿಷಯಗಳು, ಹೊಸ ಶಾಸ್ತ್ರಗಳು, ಹೊಸ ಜ್ಞಾನ ಪಡಿಬೇಕು ಅಂತ ನಿರಂತರ ಕೃಷಿ ಪಡ್ತಾ ಇರ್ತಾರೆ. ಮತ್ತೆ ಸೃಜನಶೀಲತೆ ಇವರಿಗೆ ಇರುವಂತಹ ಭಾಗ್ಯ. ಬೇರೆ ಎಲ್ಲರೂ ಫಾಲೋ ಮಾಡೋದನ್ನ ನಾನಾಗಿ ಫಾಲೋ ಮಾಡಬೇಕು, ನನಗೆ ನಂದೇ ಆದಂತಹ ಒಂದು ಯೂನಿಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ತೇನೆ, ನಂದೇ ಒಂದು ಪ್ರತ್ಯೇಕವಾದ ಒಂದು ಹೊಸತನವನ್ನು ತೋರಿಸ್ತೀನಿ ಅಂತ ಒಳ್ಳೆ ಕ್ರಿಯೇಟಿವಿಟಿ, ಒಳ್ಳೆ ಸೃಜನಶೀಲತೆ ಉಳ್ಳವರು ಈ ಕುಂಭರಾಶಿಯವರು. ಇವರಿಗೆ ತುಂಬಾ ಸ್ವಾಭಿಮಾನ. ಯಾವ್ದಾದ್ರೂ ಸಹಾಯ ಕೇಳಬೇಕು ಅಂದ್ರೂ, ಯಾರ ಹತ್ರ ಆದ್ರೂ ಸಹಾಯ ಪಡಬೇಕಂದ್ರೂ ಇವರು ಬೇಗ ಬೇರೆಯವ್ರಿಗೆ ತೋರಿಸ್ಕೊಳ್ಳಲ್ಲ. ಅವರೇ ಇವ್ರಿಗೆ ಗಮನಿಸ್ಬಿಟ್ಟು ಏನಪ್ಪ ನಿಮ್ಗೆ ಪ್ರಾಬ್ಲಮ್ ಇದೆಯಾ ಅಂತ ಹೇಳೋವರೆಗೂ ಇವರು ಏನು ಹೇಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಬೇರೆಯವರ ಕರುಣೆನೂ ಇವ್ರಿಗೆ ಬೇಕಾಗಿಲ್ಲ. ಅಷ್ಟು ಸ್ವಾಭಿಮಾನದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ಈ ಕುಂಭರಾಶಿಯವರು. ನಿಮ್ಮ ಮುಖದಲ್ಲಿ ಇರುವಂತಹ ಆ ಆಕರ್ಷಣೆ ಆಗಿರ್ಬೋದು, ನಿಮ್ಮ ಮಾತಿನಲ್ಲಿರುವಂತಹ ಆ ಆಕರ್ಷಣೆ ಆಗಿರ್ಬೋದು, ಇದು ನಿಮಗೆ ಒಳ್ಳೆ ಅಧಿಕಾರವನ್ನು, ಒಳ್ಳೆ ಕೀರ್ತಿಯನ್ನು ತಂದುಕೊಡುತ್ತೆ. ಮತ್ತೆ ನೀವು ವ್ಯಾಪಾರ ಮಾಡುವುದರಲ್ಲಿ ಬೇರೆಯವರ ಜೊತೆ ಹೋಲಿಸಿದರೆ ನೀವು ವ್ಯಾಪಾರ ದಕ್ಷತೆಯಲ್ಲಿ ನಿಸ್ಸೀಮರು. ಒಳ್ಳೆ ಆದಾಯ, ಒಳ್ಳೆ ಲಾಭ ಪಡಿಬೇಕಂತಹ ವ್ಯಾಪಾರವನ್ನು ಕೈ ಹಿಡಿತೀರಾ. ಒಳ್ಳೆ ವ್ಯಾಪಾರಕ್ಕೆ ಬೇಕಾಗಿರೋ ಟೆಕ್ನಿಕ್ಸ್ನ ನೀವು ಯೂಸ್ ಮಾಡಿ
ಒಳ್ಳೆ ಸಕ್ಸಸ್ ಆಗ್ತೀರಾ ಈ ಬಿಸ್ನೆಸ್ ರಿಲೇಟೆಡ್ ಇದರಲ್ಲಿ. ನಿಮ್ಮ ವೀಕ್ನೆಸ್ ಏನು ಅಂದರೆ ಸ್ವಲ್ಪ ನಿಮಗೆ ಸೋಂಬೇರಿತನ. ದಯವಿಟ್ಟು ಈಗ ಹೇಳಿದೀನಿ ಅಂತ ಬೇಜಾರಾಗಬೇಡಿ. ನಿಮ್ಮಲ್ಲಿ ಆ ಸೋಂಬೇರಿತನದಿಂದ ತುಂಬ ಅವಕಾಶಗಳು, ಒಳ್ಳೊಳ್ಳೆ ಅದೃಷ್ಟ ವಿಷಯಗಳು ನಿಮ್ಮ ಕೈ ಜಾರಿ ಹೋಗ್ಬಿಟ್ಟಿದೆ. ಈ ಲೇಸಿನೆಸ್ನ ಎಷ್ಟು ದೂರ ಇಟ್ಟರೆ ಅಷ್ಟು ಒಳ್ಳೇದಾಗುತ್ತೆ ನಿಮ್ಮ ಜೀವನದಲ್ಲಿ. ಮತ್ತು ನಿಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಯಾವುದ್ರಲ್ಲಾದರೂ ಸರಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ. ಇನ್ ಕೇಸ್ ನಿಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ನಿಮಗೆ ಫಲ ಸಿಗಲಿಲ್ಲ ಅಂದರೆ ತುಂಬ ಡಿಸಪಾಯಿಂಟ್ ಆಗಲಿಕ್ಕೆ, ಇಲ್ಲ ಅದ್ರ ಬಗ್ಗೆ ದೀರ್ಘವಾಗಿ ಯೋಚನೆ ಮಾಡಲಿಕ್ಕೆ ನೀವು ತುಂಬ ಟೈಮ್ನ ವೇಸ್ಟ್ ಮಾಡ್ತೀರಾ. ಅದಕ್ಕಾಗಿ ಯಾವುದ್ರಲ್ಲೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ. ಅಲ್ಲಿ ನಿಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಈ 5-5.5 ವರ್ಷದಿಂದ ನೀವು ಸಾಡೇಶಾತ್ ಬಾಧದಿಂದ ನೀವು ನರಳುತ್ತಿದ್ದೀರಾ. ಈ ವರ್ಷ ಮಾರ್ಚ್ಲಿಂದ ಶನಿ ತನ್ನ ಸಂಚಾರವನ್ನು ಮಾರ್ಚ್ 21ರಿಂದ ಮಾಡ್ತಾ ಇದ್ದಾರೆ. ಶನಿ ಒಬ್ಬರೇ ಅಲ್ಲ, ನಾನು ಇದಕ್ಕೆ ಮುಂಚೆ ವಿಡಿಯೋಗಳಲ್ಲಿ ಹೇಳ್ದಂಗೆ 4 ಪ್ರಧಾನ ಗ್ರಹಗಳಾದ ಗುರು, ಶನಿ, ರಾಹು ಮತ್ತು ಕೇತು ತಮ್ಮ ಸಂಚಾರವನ್ನು ಬದಲಿಸ್ತಾ ಇದ್ದಾವೆ. ಇದರಿಂದ ನಿಮಗೆ ತುಂಬಾ ಪ್ರಯೋಜನಕಾರಿಗಳು ಮತ್ತು ಶುಭ ಪರಿಣಾಮಗಳು, ಶುಭ ಫಲಿತಗಳು ಉಂಟಾಗಲಿವೆ. ಯಾವ ತರ ಉಂಟಾಗಲಿವೆ ಅಂದ್ರೆ ನೋಡಿದ್ರೆ 80% ನಿಮಗೆ ಅನುಕೂಲ ಫಲಿತಗಳನ್ನು ಶನಿ ಕೊಡ್ತಾ ಇದ್ದಾನೆ. ಅಂದ್ರೆ ಇದಕ್ಕೆ ಮುಂಚೆ ಶನಿ ನಿಮ್ಮ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದ, ನಿಮ್ಮ ಹೆಗಲ ಮೇಲೆ ಕುತ್ಕೊಂಡ್ಬಿಟ್ಟಿದ್ದ. ಈಗ ಏನಾಗಿದೆ ಅಂದ್ರೆ 5-5.5 ವರ್ಷ ಕಳೆದಿದೆ ಅಲ್ವಾ, ಈಗ ಸ್ವಲ್ಪ ದೂರ ಸತ್ತಿದ್ದಾನೆ ಅಷ್ಟೇ. ಶನಿ ಪೂರ್ತಿ ಬಿಡಿಲಿಲ್ಲ, ಇನ್ನೊಂದು 2 ವರ್ಷ ಇರುತ್ತೆ. ಸ್ವಲ್ಪ ದೂರ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಈ ಟೈಮಲ್ಲಿ ನೀವು ಸ್ವಲ್ಪ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಆ ಸೋಂಬೇರಿತನ ಏನಿದೆಯೋ, ನೆಗ್ಲಿಜೆನ್ಸಿ ಏನಿದೆಯೋ ಅದನ್ನು ಸ್ವಲ್ಪ ಬಿಟ್ಟು ಆಕ್ಟಿವ್ ಆಗಿ ಗಟ್ಟಿ ಪ್ರಯತ್ನವನ್ನು ಮಾಡಿ ಕೆಲಸ ಮಾಡಲಿಕ್ಕೆ, ಶನಿಯ ಅನುಗ್ರಹವನ್ನು ಪಡೆಯೋದಕ್ಕೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಂಥ ಶುಭ ಫಲಿತಗಳು ಕೊಡ್ತಾ ಇದ್ದಾನೆ ಶನಿ ಸಂಚಾರದಿಂದ ಅಂದ್ರೆ ನಿಮಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಕೊಡ್ತಾ ಇದ್ದಾನೆ, ಕೀರ್ತಿಯನ್ನು ಕೊಡ್ತಾ ಇದ್ದಾನೆ, ಗೌರವವನ್ನು ನೀಡ್ತಾ ಇದ್ದಾನೆ. ಮತ್ತೆ ಹೀಗೆ ಈಗಲಿಂದ ಈ ವರ್ಷದಿಂದ ನಿಮ್ಗೆ ಯಾವ ತರ ಇರುತ್ತಂದ್ರೆ, ನೀವು ಇದಕ್ಕೆ ಮುಂಚೆ 5 ವರ್ಷ ನೀವು ನೋಡಿರೋದು ಒಂದು ಲೆಕ್ಕ, ಈ 2025ರಿಂದ ಮತ್ತೊಂದು ಲೆಕ್ಕ. ಈಗಲಿಂದ ನಿಮ್ಮ ಅಭಿವೃದ್ಧಿ ಒಂದಿನಕ್ಕೆ ತಿಂಗಳಿಂದ ತಿಂಗಳಿಗೆ ಈ ತರ ನಿಮಗೆ ಕ್ರಮಬದ್ಧವಾಗಿ ನಿಮ್ಮ ಅಭಿವೃದ್ಧಿನ ನೀವು ಕಾಣ್ತಾ ಹೋಗ್ತೀರಾ. ಆ ಅಭಿವೃದ್ಧಿನ ಸೂಚಿಸ್ತಾ ಇದ್ದಾನೆ. ಉನ್ನತ ಉದ್ಯೋಗ ಯೋಗವನ್ನು ನೀಡ್ತಾ ಇದ್ದಾನೆ. ನೀವು ಮಾಡ್ತಾ ಇರುವಂತಹ ಹುದ್ದೆಯಲ್ಲಿ ಒಳ್ಳೆ ಪದವಿ, ಒಳ್ಳೆ ಹೆಸರು ಮಾಡುವಂತಹ ಯೋಗವನ್ನು ಈ ವರ್ಷ ನಿಮಗೆ ನೀಡ್ತಾ ಇದ್ದಾನೆ. ಶನಿ ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಅಷ್ಟು ಇದಕ್ಕೆ ಮುಂಚೆ ಇದ್ದಷ್ಟು ಪ್ರಾಬ್ಲಮ್ಸ್ ಏನು ಉಂಟಾಗಲ್ಲ. ಸ್ವಲ್ಪ ಅಡೆತಡೆಗಳು ಮತ್ತೆ ಉಂಟಾಗುವ ಸಾಧ್ಯತೆ ಇದೆ. ಯಾವ ತರ ಅಂದ್ರೆ ಕಾರ್ಯಭಂಗಗಳು, ಯಾವ್ದಾದ್ರು ಕೆಲಸ ಮಾಡ್ತಾ ಇರುವಾಗ ವಿಫಲವಾಗೋದು, ಇಲ್ಲ ಮಾಡಿರೋ ಕೆಲಸನ ಮತ್ತೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು, ಮತ್ತೆ ನಿಮ್ಮ ರಿಲೇಟಿವ್ಸ್ ರಿಂದಾಗ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಕರಾರುಗಳು. ಆಕ್ಚುಲಿ ಈಗ ಶನಿ ಏನ್ ಮಾಡಿಸ್ತಾ ಇದ್ದಾನಂದ್ರೆ, ಯಾರು ನೋಡಲ್ಲ ಬಿಡಿ, ನಾನು ಈ ಪಾಪ ಕರ್ಮನ ಮಾಡ್ತೀನಿ, ಯಾರು ನೋಡ್ತಾ ಇಲ್ಲ, ನಾನು ಇದನ್ನ ಈ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ, ಈ ಪಾಪ ಕರ್ಮಗಳ ಬಗ್ಗೆ ನಿಮಗೆ ಒಂದು ಆಸಕ್ತಿಯನ್ನು ಮೂಡಿಸ್ತಾ ಇದ್ದಾನೆ. ಪಾಪ ಕರ್ಮಗಳು ಅಂದ್ರೆ ಒಂದು ಕುಡಿತ ಆಗಿರ್ಬೋದು, ಜೂಜಾಗಿರ್ಬೋದು, ಇಲ್ಲ ಬೇರೆ ತರಹ ವ್ಯಾಮೋಹವಾಗಿರ್ಬೋದು, ಅದರ ಕಡೆ ನಿಮಗೆ ಸೆಳಿತಾನೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ. ಅದಕ್ಕೆ ನೀವು ಅಡಿಕ್ಟ್ ಆಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಕೊಡ್ತಾ ಇರುವಂತಹ ಪರೀಕ್ಷೆ. ಶನಿ ದ್ವಿತೀಯ ಸ್ಥಾನದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ ಹೇಗಿರ್ತಾರೆ ಅವರು ಅಂತ. ದಯವಿಟ್ಟು ನೀವು ಅದಕ್ಕೆ ಬಾನಿಸೆಯನ್ನು ಆಗಬೇಡಿ. ಗುರು ಗ್ರಹ ಬಂದು ಮೇ ತಿಂಗಳವರೆಗೂ 4ನೇ ಮನೆಯಲ್ಲಿದ್ದು ಮೇ ತಿಂಗಳ ನಂತರ 5ನೇ ಮನೆಗೆ ಪಂಚಮ ಸ್ಥಾನಕ್ಕೆ ಸಂಚಾರವನ್ನು ದಿಕ್ಕನ್ನು ಬದಲಾಯಿಸ್ತಾ ಇದ್ದಾನೆ. ಈ 4ನೇ ಮನೆಯಲ್ಲಿರುವಾಗ ಮೇ ತಿಂಗಳವರೆಗೂ ಸ್ವಲ್ಪ ಮಿಶ್ರಮ ಫಲಿತಗಳು, ಮಾಧ್ಯಮ ಫಲಿತಗಳು ಸಿಗುತ್ತೆ. ಯಾವ ತರ ಅಂದ್ರೆ ಸ್ಥಾನ ಚಲನ, ಅಂದ್ರೆ ನೀವು ಇರೋ ಪ್ಲೇಸ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದು, ಇಲ್ಲ ಉದ್ಯೋಗವನ್ನು ನೋಡ್ಕೊಂಡು ಇನ್ನೊಂದು ಪ್ಲೇಸ್ಗೆ ನೀವು ಶಿಫ್ಟ್ ಆಗೋದು, ಇಲ್ಲಿ ನಿಮಗೆ ವ್ಯಾಪಾರ ಸರಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ಲೇಸ್ಗೆ ನಿಮ್ಮ ವ್ಯಾಪಾರವನ್ನು ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು, ಮತ್ತೆ ಬೇರೆಯವ್ರನ್ನ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೇಡ್ಕೊಳ್ಳೋದು, ಇಂತಹದು. ಮತ್ತೆ ನಿಮ್ಮ ಮುಖದಲ್ಲಿ ಇರುವಂತಹ ಆಕರ್ಷಣೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆದ್ದರಿಂದ ಈ ಮೇ ತಿಂಗಳವರೆಗೂ ಗುರು ಈ ಮಿಶ್ರ ಫಲಿತಗಳನ್ನು ಕೊಡ್ತಾನೆ. ಮೇ ಆದ್ಮೇಲೆ ಜೂನ್ ನಂತರ ನೋಡಿ ಧನದ ಸುರಿಮಳೆನೆ ನಿಮ್ಗೆ. ಗುರು ಅಷ್ಟು ಚೆನ್ನಾಗಿ ಪಂಚಮ ಸ್ಥಾನದಲ್ಲಿ, ಇದರಲ್ಲಿ ಯೋಗದಲ್ಲಿ ನಿಮಗೆ ಒಳ್ಳೆ ಧನ ಪ್ರವಾಹ, ಧನದ ಸುರಿಮಳೆನೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ
ದುಡ್ಡು ಕೊಡ್ತಾ ಇದ್ದಾನೆ, ಹಣ ಬರುತ್ತೆ, ಐಶ್ವರ್ಯ ಸಿಗುತ್ತೆ. ಮತ್ತೆ ಇಷ್ಟವರೆಗೂ ನಿನ್ ಕೈಲಿ ಏನಾಗಲ್ಲ, ನೋಡಿದೀವಿ ಬಿಡಪ್ಪ ಸೋಂಬೇರಿ, ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ, ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತವ್ರೆ ಮತ್ತೆ ರಿಟರ್ನ್ ಬಂದು ನಿಮ್ಮನ್ನ ಎಷ್ಟು ಒಳ್ಳೆ ಸಾಧನ ಮಾಡ್ಬಿಟ್ಟೆ ಅಪ್ಪ ನೀನು, ಎಷ್ಟು ದುಡ್ದು ಬಿಟ್ಟೆ, ಎಷ್ಟು ಶಕ್ತಿ ಇದೆ ನಿನ್ನಲ್ಲಿ ಅಂತ ಹೇಳ್ಬಿಟ್ಟು ಅವರೇ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಶಂಸೆ ನೀಡುವ ಸಂದರ್ಭಗಳು ಮೇ ನಂತರ ಜೂನ್ಲಿಂದ ಶುರುವಾಗಲಿವೆ. ರಾಹುಗ್ರಹ ಬಂದು ಈ ಎರಡನೇ ಸ್ಥಾನದಲ್ಲಿ ಇರ್ತಾನೆ. ಮತ್ತೆ ಏಪ್ರಿಲ್ ತಿಂಗಳಿಂದ ಮೊದಲನೇ ಸ್ಥಾನ 1ನೇ ಸ್ಥಾನಕ್ಕೆ ಹೋಗ್ತಾನೆ. ಇವರು ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾರಲ್ವಾ. ಸೊ ಇವರಿಗೆ ಮೊದಲನೇ 5 ತಿಂಗಳು ಚೆನ್ನಾಗಿರುತ್ತೆ, ಒಳ್ಳೆ ಸುಖ, ಆರೋಗ್ಯಕರವಾದ ವಾತಾವರಣ ಇರುತ್ತೆ, ಪ್ರೀತಿ ವಾತ್ಸಲ್ಯ ತೋರಿಸೋರು ಜಾಸ್ತಿ ಆಗ್ತಾರೆ, ಗೌರವ ಇರುತ್ತೆ, ಉತ್ತಮ ಆದಾಯವನ್ನು. ಇಲ್ಲಿ ನೋಡಿ, ರಾಹು ಮತ್ತೆ ಗುರು ಇಬ್ರು, ಗುರು ಮಿಶ್ರಮ ಫಲ ಕೊಡುವಾಗ ರಾಹು ಕೊಡ್ತಾ ಇದ್ದಾನೆ. ಅಂದ್ರೆ ಈ ವರ್ಷ ಪೂರ್ತಿ ನಿಮ್ಗೆ ಯಾವುದೇ ತರಹ ಹಣಕಾಸಿನ ಸಮಸ್ಯೆಯನ್ನು ಇರೋದಿಲ್ಲ. ಮೊದಲ 5 ತಿಂಗಳು ಗುರು ಸ್ವಲ್ಪ 4ನೇ ಸ್ಥಾನದಲ್ಲಿ ಇದ್ರು, ಸ್ವಲ್ಪ ಇದು ಮಾಡಿದ್ರು, ರಾಹು ಇಲ್ಲಿ ಆ ಪ್ಲೇಸ್ ತಗೊಂಡು ನಿಮ್ಗೆ ಒಳ್ಳೆ ಸುಖ, ಧನ ಸೌಖ್ಯ ಮತ್ತೆ ಕೊಡ್ತಾ ಇದ್ದಾರೆ. ಮತ್ತೆ ಗುರು 6ನೇ ತಿಂಗಳಿಂದ ಮತ್ತೆ ಪ್ಲೇಸ್ ಬಂದು ಅವ್ರು ಸ್ಟ್ಯಾಂಡ್ ತಗೊಂಡು ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಒಟ್ಟಾಗಿ ನೋಡಿದ್ರೆ ನಿಮಗೆ ಒಳ್ಳೆ ವಿದೇಶಿಯಾನ ಇರುತ್ತೆ. ಆದರೆ ಈ ರಾಹುವಿನ ಸಂಚಾರದ ಬಗ್ಗೆ, ರಾಹು ಸ್ವಲ್ಪ ದೋಷದಿಂದ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು, ಮತ್ತು ನಿಮ್ಮ ಸಂಗಾತಿ ಮತ್ತು ನಿಮ್ಮ ಸಂತಾನದಿಂದ ಸಣ್ಣ ಪುಟ್ಟ ವಿವಾದಗಳು ಮತ್ತೆ ಮನಸ್ಪರ್ಧೆಗಳು ಉಂಟಾಗುವ ಸೂಚನೆಗಳು ಈ ವರ್ಷದಲ್ಲಿ ಕಾಣಿಸುತ್ತೆ. ಸೊ ಇನ್ನು ನಕ್ಷತ್ರ ಪರವಾಗಿ ನೋಡಿದ್ರೆ ಧನಿಷ್ಠ ನಕ್ಷತ್ರ ಅವರಿಗೆ ಪ್ರಮೋಷನ್ಗಳು, ಅವಾರ್ಡು, ರಿವಾರ್ಡುಗಳು ತುಂಬಾ ಚೆನ್ನಾಗಿದೆ. ಎಲ್ಲ ಉನ್ನತ ಉದ್ಯೋಗ ಯೋಗ ಸಿಗ್ತಾ ಇದೆ. ವಿವಾಹ ಮತ್ತೆ ಶುಭ ಕಾರ್ಯದಲ್ಲಿ ಪುರೋಗತಿ ನೋಡ್ತಾ ಇದ್ದೀವಿ. ಮತ್ತೆ ಇವರಿಗೆ ಈ ಧನಿಷ್ಠ ನಕ್ಷತ್ರ ಅವರಿಗೆ ಸ್ವಲ್ಪ ಹಣಕಾಸು ಖರ್ಚು ಮಾಡುವಾಗ ವೃಥಾ ಖರ್ಚು ಮಾಡಬೇಡಿ, ವೇಸ್ಟ್ ಆಗಿ ಖರ್ಚು ಮಾಡಬೇಡಿ. ಯಾಕಂದ್ರೆ ಅನಾವಶ್ಯಕ ಕಾರ್ಯಕ್ರಮ ವ್ಯಾಮೋಹಕ್ಕೆ ಒಳಗಾಗಿ ನೀವು ಬೇರೆ ಬೇರೆ ತರಹ ಖರ್ಚು ಮಾಡಲಿಕ್ಕೆ, ಹಣವನ್ನು ದುರುಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿ. ಮತ್ತೆ ನಿಮ್ಮ ಆರೋಗ್ಯ ಸಮಸ್ಯೆದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಅಂತ ಧನಿಷ್ಠ ನಕ್ಷತ್ರದವರಿಗೆ ಹೇಳ್ತಾ ಇದ್ದೀನಿ. ಶತಭಿಷ ನಕ್ಷತ್ರದವರಿಗೆ ನಾನು ಮುಂಚೆ ಹೇಳ್ದಂಗೆ ಒಂದು ಪಟ್ಟಾಭಿಷೇಕ ಯೋಗ, ರಾಜಯೋಗ ಇದೆ, ಪದವಿ ಯೋಗ ಇದೆ, ಧನಯೋಗ ಇದೆ. ಮತ್ತೆ ನೀವು ಅನ್ಕೊಂಡಿರೋ ಕೆಲಸಗಳಲ್ಲೆಲ್ಲ ವಿಜಯ ಸಿಗ್ತಾ ಇದೆ. ಒಟ್ಟಾಗಿ ನೋಡಿದ್ರೆ ಶತಭಿಷ ನಕ್ಷತ್ರದವರಿಗೆ 1ನೇ 2ನೇ 3ನೇ 4ನೇ ಪಾದದಲ್ಲಿ ಈ ವರ್ಷ ಬಂಪರ್ ಲಾಟ್ರಿ ಹೊಡೆದ್ರು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇವರಿಗೆ ಸ್ವಲ್ಪ ಈ ಶತಭಿಷ ನಕ್ಷತ್ರದಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚು ವ್ಯಯ ಮಾಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನ ಬಿಟ್ರೆ ಈ ಶತಭಿಷ ನಕ್ಷತ್ರದವರಿಗೆ ಅದ್ಭುತವಾದ ಯೋಗ ಫಲಗಳು ಸಿಗ್ತಾ ಇದೆ. ಪೂರ್ವಭಾದ್ರ ನಕ್ಷತ್ರದವರಿಗೆ ಎಲ್ಲ ಅನುಕೂಲ ಫಲಿತಗಳು, ಇದಕ್ಕೆ ಮುಂಚೆ ಹೇಳ್ದಂಗೆ ಧನಿಷ್ಠ ಮತ್ತು ಶತಭಿಷ ನಕ್ಷತ್ರಕ್ಕೆ ಯಾವ ತರ ಅನುಕೂಲ ಫಲಿತಗಳಿರುತ್ತೋ ಎಲ್ಲಾನು ಸಿಗ್ತಾ ಇದೆ. ಆದರೆ ಧನಿಷ್ಠ ನಕ್ಷತ್ರದವರೇ ಸ್ವಲ್ಪ ಏಪ್ರಿಲ್ಗೆ ಮುಂಚೆ, ಅಕ್ಟೋಬರ್ ಆದ್ಮೇಲೆ ಸ್ವಲ್ಪ ಹುಷಾರಾಗಿರಿ. ವಾಹನಗಳನ್ನು ಚಲಿಸುವಾಗ, ಆರೋಗ್ಯದಲ್ಲಿ ಏರುಪೇರುಗಳಾಗಿದಾಗ ಮತ್ತೆ ಪ್ರಮಾದಗಳು ಉಂಟಾಗದಂತೆ ನೋಡಿಕೊಳ್ಳಿ, ಸ್ವಲ್ಪ ಹುಷಾರಾಗಿರಿ. ಎಸ್ಪೆಷಲಿ ಪ್ರತ್ಯೇಕವಾಗಿ ಧನಿಷ್ಠ ನಕ್ಷತ್ರದವರು. ಮತ್ತೆ ಏನ್ ಪರಿಹಾರ ಮಾಡ್ಕೋಬೇಕು, ಇನ್ನೂ ಫಲಿತಗಳು ಸಿಗ್ಬೇಕು ಅಂದ್ರೆ ಯಾವ ತರಹ ಪರಿಹಾರ ಮಾಡಬೇಕು ಅಂದ್ರೆ ಈ ಮೊದಲನೇ 6ನೇ ತಿಂಗಳು ಸ್ವಲ್ಪ ಗುರು ಅಂದ್ರೆ ಮೇ ತಿಂಗಳವರೆಗೂ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಈ ಮೊದಲನೇ 6 ತಿಂಗಳು ಮೇವರೆಗೂ ಏನ್ ಮಾಡ್ಬೇಕು ಅಂದ್ರೆ ಗುರುವಾರದ ದಿನ ಕಡ್ಲೆ ಕಾಳು ಇರುತ್ತಲ್ಲ, ಕಡ್ಲೆ ಕಾಳನ್ನ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡುವುದು. ಮತ್ತೆ ಗುರುವಾರದಂದು ಶ್ರೀ ಗುರುರಾಯರು ರಾಘವೇಂದ್ರ ಸ್ವಾಮಿ ಅವರ ಪೂಜೆ ಆರಾಧನೆಯನ್ನು ಮಾಡುವುದು. ಅದೇ ತರ ಯಾರಾದರೂ ನಿಮ್ಮ ಗುರುಗಳು ಇದ್ದರೆ, ಇಲ್ಲ ನಿಮ್ಮ ಗುರುಸ್ಥಾನದಲ್ಲಿ ಇರುವವರಿಗೆ ಸೇವೆಯನ್ನು ಮಾಡಿ ಹಣ್ಣು ಹಂಪಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಅನುಗ್ರಹಕ್ಕೆ ಬೇಕಾಗಿರುವ ಸ್ವಲ್ಪ ದೋಷ ನಿವಾರಣೆ ಪರಿಹಾರಗಳು ನೀವು ಪಡೆದ್ರೆ ಈ ವರ್ಷ ಎಲ್ಲ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಒಟ್ಟಾಗಿ ನೋಡಿದರೆ ಕುಂಭರಾಶಿಯವರಿಗೆ 80% ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಬಿಟ್ರೆ ತುಂಬಾ ಎಲ್ಲ ಕಡೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇನ್ನೊಂದು 2 ವರ್ಷ ನಿಮ್ಗೆ ಈ 7.5 ಸಮಸ್ಯೆ ಇರಬಹುದು. ಬಟ್ ಇದಕ್ ಮುಂಚೆ ಇರುವಂತಹ ಸಮಸ್ಯೆಗಳಾಗ್ಲಿ ಕಷ್ಟಗಳಾಗ್ಲಿ ಇನ್ನು ಮುಂಚೆ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ.
ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಷ್ಟವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.